ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಹೈಡ್ರೋಫೋನಿಕ್ ವರ್ಕಿಂಗ್ ಮಾಡೆಲ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹೈಡ್ರೋಫೋನಿಕ್ ವರ್ಕಿಂಗ್ ಮಾಡೆಲ್ ಅಂದರೆ ಇದು ಒಂದು ರೀತಿಯ ಅಗ್ರಿಕಲ್ಚರ್ ಫಾರ್ಮಿಂಗ್ ಟೆಕ್ನಿಕ್ ಅಂತಾರೆ. ನಾವು ಯಾವ ರೀತಿಯಲ್ಲಿ ಕೃಷಿ ಮಾಡಬಹುದು, ಕೃಷಿಯ ಒಂದು ವೈವಿಧ್ಯತ ಈ ಹೈಡ್ರೋಫೋನಿಕ್ಸ್. ಇಲ್ಲಿ ನಾವು ಕೃಷಿ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ, ಇಲ್ಲಿ ನಾವು ಮಣ್ಣನ್ನು ಬಳಸೋದಿಲ್ಲ. ಅದು ಕೆಂಪು ಮಣ್ಣಾದರೂ ಇರ್ಬೋದು, ಕಪ್ಪು ಮಣ್ಣಾದರೂ ಇರ್ಬೋದು, ಯಾವುದೇ ಮಣ್ಣನ್ನು ನಾವು ಈ ಪ್ರಾಜೆಕ್ಟ್ ಅಲ್ಲಿ ಈ ತರ ಕಾನ್ಸೆಪ್ಟ್ಸ್ ಅಲ್ಲಿ ನಾವು ಬಳಸೋದಿಲ್ಲ. ಇಲ್ಲಿ ನಾವು ಬಳಸೋದೇನು, ನಾವು ನೀರನ್ನ ಮಾತ್ರ ಬಳಸ್ತೀವಿ. ನಾವು ನೀರಿನ ಜೊತೆಯಲ್ಲಿ ಈ ಗಿಡಗಳಿಗೆ ಬೇಕಾಗಿರುವ ಪೌಷ್ಟಿಕಾಂಶಗಳು ಇದರಲ್ಲಿ ನಾವು ಮಿಕ್ಸ್ ಮಾಡಿಬಿಟ್ಟು ನಾವು ಈ ನೀರನ್ನ ಪಂಪ್ ಮಾಡ್ತೀವಿ. ಇಲ್ಲಿ ನಾವು ಒಂದು ಅಡ್ವಾಂಟೇಜು ಈ ಹೈಡ್ರೋಫೋನಿಕ್ಸ್ ಅಲ್ಲಿ ಏನಂದ್ರೆ, ನಮಗೆ ಕಡಿಮೆ ಜಾಗ ಹಿಡಿಯುತ್ತೆ. ಮತ್ತೆ ನಾವು ಮಲ್ಟಿಪಲ್ ಲೇಯರ್ಸ್, ಈ ತರ ಮೊದಲನೇ ಫ್ಲೋರ್, ಎರಡನೇ ಫ್ಲೋರ್, ನಾಲ್ಕನೇ ಫ್ಲೋರ್, ಆ ತರ ಎಲ್ಲ ದೊಡ್ಡ ದೊಡ್ಡ ಫ್ಲೋರ್ಗಳ ತರ ಕಟ್ಟಿ ನಾವು ಒಂದೊಂದು ಫ್ಲೋರ್ ಅಲ್ಲಿ ನಾವು ಈ ತರ ಪೈಪ್ಗಳನ್ನ ಹಾಕಿ ನಾವು ಅಲ್ಲಿ ಸಾಕಷ್ಟು ಗಿಡಗಳನ್ನ ಬೆಳಿಬಹುದು. ಆಗ ಬೆಳೆದಾಗ ಏನಾಗುತ್ತೆ, ನಮ್ಗೆ ಸಾಕಷ್ಟು ರೀತಿಯಲ್ಲಿ ಕೃಷಿ ಉತ್ಪನ್ನಗಳು ನಮ್ಗೆ ಬರುತ್ತೆ. ಸಾಕಷ್ಟು ಇದರಿಂದ ಉತ್ಪಾದನೆ ಆಗುತ್ತೆ. ನಾವು ಕಡಿಮೆ ಬಂಡವಾಳದಲ್ಲಿ, ಕಡಿಮೆ ಜಾಗದಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ವ್ಯವಸಾಯವನ್ನ ಕೂಡ ಇಲ್ಲಿ ಮಾಡಬಹುದು. ಇದು ಒಂದು ರೀತಿಯಲ್ಲಿ ಹೊಸ ಆವಿಷ್ಕಾರ ಅಂತಾನೆ ಹೇಳ್ಬೋದು. ನಾವು ಈಗ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನಂದ್ರೆ, ಇಲ್ಲಿ ನಾವು ನ್ಯೂಟ್ರಿಯೆಂಟ್ ಮಿಕ್ಸ್ ಮಾಡಿರೋ ವಾಟರ್ನ ನಾವು ಪಂಪ್ ಮಾಡಿದಾಗ ಫಸ್ಟ್ ಥರ್ಡ್ ಫ್ಲೋರ್ಗೆ ಹೋಗುತ್ತೆ. ಮತ್ತೆ ಅಲ್ಲಿ ಗಿಡಗಳೆಲ್ಲ ಆ ನೀರನ್ನ ಬಳಸ್ಕೊಂಡು ಆಗ್ಬಿಟ್ಮೇಲೆ ಇಲ್ಲಿ ನಮ್ಗೆ ರಿಟರ್ನ್ ಪೈಪ್ ಇದೆ. ರಿಟರ್ನ್ ಪೈಪ್ ಇಂದ ಸೆಕೆಂಡ್ ಫ್ಲೋರ್ಗೆ ಹೋಗುತ್ತೆ. ಅದೇ ರೀತಿಯಲ್ಲಿ ಈ ಗಿಡಗಳು ಬಳಸ್ಕೊಂಡ್ಬಿಟ್ಮೇಲೆ ನೀರನ್ನ ಮತ್ತೆ ರಿಟರ್ನ್ ಪೈಪ್ ಅಲ್ಲಿ ನಮ್ಗೆ ಫಸ್ಟ್ ಫ್ಲೋರ್ ಹೋಗುತ್ತೆ. ಮತ್ತೆ ಕೊನೆಗೆ ಇದೇ ಸೇಮ್ ಟ್ಯಾಂಕ್, ನಾವೇನು ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಟ್ಯಾಂಕ್ ಅಂತ ಇಟ್ಟಿದೀವ, ಇಲ್ಲಿ ಅದೇ ಟ್ಯಾಂಕ್ಗೆ ನೀರು ವಾಪಸ್ ಬರುತ್ತೆ. ಇದೇ ರೀತಿಯಲ್ಲಿ ಕಂಟಿನ್ಯೂಟಿ ಆಗಿ ಅದೇ ರೀತಿಯಲ್ಲಿ ಆಗ್ತಾ ಇರುತ್ತೆ. ಯಾವಾಗ ಗಿಡಗಳು ಬೆಳಿತಾನೆ ಇರುತ್ತೋ ಅದೇ ರೀತಿಯಲ್ಲಿ ನಾವು ಈ ಪ್ರೋಸೆಸ್ ನ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ನಾವು ಈ ಗಿಡಗಳನ್ನ ನಾವು ಯಾವಾಗ ಕೀಳ್ಬೇಕು ಅಂತ ಹೇಳ್ತೀವೋ ಆಗ ಮಾತ್ರ ನಾವು ಇಲ್ಲಿ ಸಪ್ಲೈನ ಬಂದ್ ಮಾಡ್ತೀವಿ. ಇಲ್ಲ ಅಂದ್ರೆ ನಮ್ಗೆ ಯಾವಾಗಲೂ ನೀರು ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಇಲ್ಲಿ ಪಂಪ್ ಆಗ್ತಾನೆ ಇರುತ್ತೆ. ಈ ರೀತಿಯಲ್ಲಿ ನಾವು ಬೆಳೆದಾಗ ಸಾಕಷ್ಟು ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ಸಿಸ್ಟಮ್ಗಳನ್ನ ಬೆಳಿಬಹುದು. ನಾವು ಸಾಕಷ್ಟು ಸೊಪ್ಪುಗಳನ್ನ ಬೆಳಿಬಹುದು. ಸಾಕಷ್ಟು ರೀತಿಯಲ್ಲಿ ಈ ತರ ಅಗ್ರಿಕಲ್ಚರ್ ಉತ್ಪನ್ನಗಳನ್ನ ನಾವು ಈ ಪೈಪ್ಗಳಲ್ಲಿ ಈಸಿಯಾಗಿ ಬೆಳಿಬಹುದು. ನಿಮ್ಗೀಗ ತೋರಿಸ್ತೀವಿ ಯಾವ ರೀತಿಯಲ್ಲಿ ಈ ಮಾಡೆಲ್ ಈಗ ವರ್ಕ್ ಆಗುತ್ತೆ ಅಂತ. ಈಗ ನಾವು ಮೋಟರ್ನ ಸ್ವಿಚ್ ಆನ್ ಮಾಡ್ತಾ ಇದೀವಿ. ಈಗ ನೋಡ್ಬೋದು ನೀರು ಟಾಪ್ ಫ್ಲೋರ್ಗೆ ಹೋಗಿದೆ, ಮತ್ತೆ ಈಗ ಕೆಳಗಡೆ ಬರ್ತಾ ಇದೆ ನೋಡಿ. ಹೀಗೆ ಹೋಗ್ತಾನೆ ಇರುತ್ತೆ, ಸರ್ಕ್ಯುಲೇಟರಿ ಆಗಿ ರೌಂಡ್ ಅಲ್ಲಿ ಇಲ್ಲಿ ನೀರು ಹೋಗೋದು ಬರೋದು ಮಾಡ್ತಾ ಇರುತ್ತೆ. ಈ ತರ ಹೋಗೋದು ಬರೋದು ಮಾಡಿದಾಗ ಈ ಗಿಡಗಳಿಗೆ ಸಾಕಷ್ಟು ರೀತಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಮತ್ತೆ ಆ ಗಿಡಗಳು ಸಾಕಷ್ಟು ಗ್ರೋ ಆಗುತ್ತೆ. ಇದು ಹೈಡ್ರೋಫೋನಿಕ್ಸ್ ವರ್ಕಿಂಗ್ ಮಾಡಲ್ನ ಓವರ್ ಆಲ್ ಕಾನ್ಸೆಪ್ಟ್. ನಿಮ್ಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು. ನಾವು ಯಾವ ರೀತಿಯಲ್ಲಿ ಎಕ್ಸಿಬಿಷನ್ ಅಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು, ಯಾವ ರೀತಿ ಡೆಮೋ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಇದನ್ನ ಇಷ್ಟಪಟ್ಟಾಗ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಇದನ್ನ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.